ಲಂಡನ್ನಿಂದ ಬಂದ ಈ ವರದಿ ಯಾಕೆ ಇಡೀ ವಿಶ್ವದ ಗಮನ ಸೆಳೆದಿದೆ? ಭಾರತದ ಗಡಿಯಲ್ಲಿ ನಿಜಕ್ಕೂ ದೊಡ್ಡ ಬೆಳವಣಿಗೆ ಏನಾದರೂ ನಡೀತಾ ಇದೆಯಾ? ಹೌದು, ಇಡೀ ಜಗತ್ತನ್ನೇ ನಡುಗಿಸುವಂತಹ ಒಂದು ಆಘಾತಕಾರಿ ಸುದ್ದಿ ಈಗ ಲಂಡನ್ನಿಂದ ಹೊರಬಿದ್ದಿದೆ. ಜಾಗತಿಕ ರಕ್ಷಣಾ ವಲಯದ ಅತ್ಯಂತ ಪ್ರಭಾವಶಾಲಿ ಥಿಂಕ್ ಟ್ಯಾಂಕ್ IISS ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಬಿಡುಗಡೆ ಮಾಡಿರುವ ರಹಸ್ಯ ವರದಿಯಾಗಿದೆ. ಈಗ ಇಡೀ ವಿಶ್ವದಲ್ಲೇ ತಲ್ಲಣ ಸೃಷ್ಟಿಯಾಗಿದೆ. ಈ ವರದಿಯ ಪ್ರಕಾರ ಭಾರತದ ಗಡಿಯಲ್ಲಿ ಸದ್ಯಕ್ಕೆ ಶಾಂತಿ ಸಿಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಬದಲಿಗೆ ಭಾರತೀಯ ಸೇನೆ ಈಗ ಇತಿಹಾಸದಲ್ಲೇ ಕಾಣದಂತಹ ಅತ್ಯಂತ ಭೀಕರ ಮಹಾ ಸಾಂಪ್ರದಾಯಿಕ ಯುದ್ಧಕ್ಕೆ ತೆರೆಮರೆಯಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ತಜ್ಞರು ಎಚ್ಚರಿಸಿರುವ ಆ ಆಘಾತಕಾರಿ ಸತ್ಯವಾದರೂ ಏನು? ಚೀನಾ ಗಡಿಯಾದ LAC ಯುದ್ಧಕ್ಕೂ ಕೂಡ ಈಗ ರಕ್ತ ಹೆಪ್ಪುಗಟ್ಟುವಂತಹ ವಾತಾವರಣ ಸೃಷ್ಟಿಯಾಗಿದೆ. IISS ವರದಿ ಇದನ್ನ ನೋ ವಾರ್ ನೋ ಪೀಸ್ ಅಂದ್ರೆ ಯುದ್ಧವೂ ಇಲ್ಲ, ಇತ್ತ ನೆಮ್ಮದಿ ಶಾಂತಿಯೂ ಇಲ್ಲದ ಅತ್ಯಂತ ಅಪಾಯಕಾರಿ ಹೈಬ್ರಿಡ್ ಸ್ಥಿತಿ ಅಂತ ಕರೆದಿದೆ. ಬೀಜಿಂಗ್ನ ಜಿಂಗ್ಪಿಂಗ್ ಸರ್ಕಾರ ಸದ್ದಿಲ್ಲದೆ ಭಾರತದ ಗಡಿಯುದ್ದಕ್ಕೂ ಕ್ಷಿಪಣಿ ನೆಲಗಳನ್ನ, ಬಂಕರ್ಗಳನ್ನ ಮತ್ತು ಯುದ್ಧ ವಿಮಾನಗಳ ರನ್ವೇಗಳನ್ನ ರಾತ್ರೋರಾತ್ರಿ ನಿರ್ಮಾಣ ಮಾಡ್ತಾ ಇದೆ. ಚೀನಾದ ಈ ನದಿಬುದ್ಧಿಯನ್ನ ಮೊದಲೇ ಪತ್ತೆ ಹಚ್ಚಿರುವ ಭಾರತದ ಸೇನೆ ತನ್ನ ಶಸ್ತ್ರಾಸ್ತ್ರಗಳನ್ನ ಮತ್ತು ಯುದ್ಧ ಟ್ಯಾಂಕರ್ಗಳನ್ನ ಗಡಿಯ ತುತ್ತುದಿಗೆ ತಂದು ನಿಲ್ಲಿಸಿದೆ. ಗಡಿಗಳು ಈಗ ಕೇವಲ ಕಾವಲು ಕಾಯುವ ಜಾಗವಾಗಿರುವುದಿಲ್ಲ, ಅವು ದೀರ್ಘ ಕಾಲದವರೆಗೆ ಸಶಸ್ತ್ರ ಸೇನೆಯ ಬೃಹತ್ ಕೋಟೆಗಳಾಗಿ ಮಾರ್ಪಟ್ಟಿವೆ. ಈ ವರದಿಯಲ್ಲಿರುವ ಅತ್ಯಂತ ಆತಂಕಕಾರಿ ವಿಷಯ ಏನೆಂದರೆ, ಭಾರತ ಎದುರಿಸುತ್ತಿರುವ ಬೆದರಿಕೆ ಕೇವಲ ಒಂದು ಕಡೆಯಿಂದಲ್ಲ. ಒಂದು ಕಡೆ ಡ್ರ್ಯಾಗನ್ ಚೀನಾ, ಇನ್ನೊಂದು ಕಡೆ ನರಿಬುದ್ಧಿಯ ಪಾಕಿಸ್ತಾನ. ಇಬ್ಬರು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವ ದೇಶಗಳೇ. ಈ ಇಬ್ಬರು ಶತ್ರುಗಳು ಒಟ್ಟಿಗೆ ದಾಳಿ ಮಾಡಿದರೆ ಏನಾಗಬಹುದು? ಇದೇ ಕಾರಣಕ್ಕೆ ಭಾರತೀಯ ಸೇನೆ ತನ್ನ ಯುದ್ಧ ತಂತ್ರವನ್ನೇ ಬದಲಾಯಿಸಿದೆ. ಭವಿಷ್ಯದಲ್ಲಿ ಎದುರಾಗಬಹುದಾದ ಟೂ ಫ್ರಂಟ್ ವಾರ್ ಅಂದ್ರೆ ಎರಡು ರಂಗಗಳ ಮಹಾಯುದ್ಧವನ್ನ ಧೂಳಿಪಟ ಮಾಡಲು ಭಾರತದ ಸೇನೆ ಕಮಾಂಡರ್ಗಳು ಈಗ ಅಂತಿಮ ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದಾರೆ. ಆಧುನಿಕ ಡ್ರೋನ್ಗಳು, ರಫೇಲ್ ಯುದ್ಧ ವಿಮಾನಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳು ಈಗ ಗಡಿಯಲ್ಲಿ ಹಗಲು ರಾತ್ರಿ ಕಣ್ಣಿಟ್ಟಿವೆ. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಭಾರತ ಬೇರೆ ದೇಶಗಳ ಯುದ್ಧದಲ್ಲಿ ತಲೆ ಹಾಕುತ್ತಾ? ಖಂಡಿತ ಇಲ್ಲ. ಲಂಡನ್ ವರದಿ ಭಾರತದ ರಣತಂತ್ರದ ಬಗ್ಗೆ ಮತ್ತೊಂದು ಮಹತ್ವದ ರಹಸ್ಯವನ್ನ ಬಿಚ್ಚಿಟ್ಟಿದೆ. ಇಡೀ ವಿಶ್ವವೇ ತೈವಾನ್ ಬಿಕ್ಕಟ್ಟು ಅಥವಾ ಅಮೆರಿಕ ಚೀನಾ ನಡುವಿನ ಘರ್ಷಣೆಯಲ್ಲಿ ಭಾರತ ಭಾಗಿಯಾಗಬಹುದು ಅಂತ ಅಂದುಕೊಂಡಿತ್ತು. ಆದರೆ ಭಾರತ ಯಾರ ಹಂಗಿಗೂ ಬೀಳುತ್ತಿಲ್ಲ. ಹಿಂದೂ ಮಹಾಸಾಗರವನ್ನ ಹೊರತುಪಡಿಸಿ ದೂರದ ಏಷ್ಯಾ ಪೆಸಿಫಿಕ್ ವಲಯದ ಯಾವುದೇ ಯುದ್ಧಗಳಲ್ಲಿ ಭಾರತ ನೇರವಾಗಿ ಭಾಗಿಯಾಗುವುದಿಲ್ಲ ಅಂತ ವರದಿ ಸ್ಪಷ್ಟಪಡಿಸಿದೆ. ಇದರರ್ಥ ಭಾರತದ ಸಂಪೂರ್ಣ ಶಕ್ತಿ, ಸಂಪೂರ್ಣ ಗಮನ ಈಗ ಕೇವಲ ತನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳುವುದು ಮತ್ತು ಶತ್ರುಗಳ ಹೆಡೆಬುರಿ ಕಟ್ಟುವುದರ ಬಗ್ಗೆ ಒಂದೇ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ಗಳು, ಗಡಿಯಲ್ಲಿನ ಕಠಿಣ ನಿಲುವುಗಳು ಶತ್ರುಗಳ ಎದೆಯಲ್ಲಿ ಈಗಾಗಲೇ ನಡುಕ ಹುಟ್ಟಿಸಿದೆ. ಚೀನಾ ಎಷ್ಟೇ ಆಧುನಿಕ ತಂತ್ರಜ್ಞಾನವನ್ನ ಬಳಸಿದ್ರೂ ಭಾರತದ ಹಿಮಪರ್ವತಗಳಲ್ಲಿ ಬಂದು ಯುದ್ಧ ಮಾಡುವುದು ಅಷ್ಟು ಸುಲಭವಲ್ಲ ಎಂಬುದು ಡ್ರ್ಯಾಗನ್ ದೇಶಕ್ಕೂ ಕೂಡ ಚೆನ್ನಾಗಿ ಗೊತ್ತು. IISS ವರದಿ ಜಗತ್ತಿಗೆ ಸಾರ್ತಾ ಇರುವುದು ಒಂದೇ ಸತ್ಯ: ಭಾರತ ಶಾಂತಿಯನ್ನ ಬಯಸುವ ದೇಶ ಹೌದು, ಆದರೆ ಗಡಿಯನ್ನ ಕೆಣಕಲು ಬಂದ್ರೆ ಶತ್ರುಗಳ ಸಮಾಧಿ ಕಟ್ಟುವುದು ಗ್ಯಾರಂಟಿ. ಜಾಗತಿಕ ರಕ್ಷಣಾ ವಲಯದಲ್ಲಿ ಸಂಚಲನ ಮೂಡಿಸಿರುವ ಈ ವರದಿ ಚೀನಾಕ್ಕೆ ಭಾರತ ಕೊಡ್ತಾ ಇರುವ ಅಂತಿಮ ಎಚ್ಚರಿಕೆಯಾಗಿದೆ. ಭಾರತದ ಸುತ್ತಲಿನ ಭದ್ರತಾ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕೀರ್ಣವಾಗುವ ಸಾಧ್ಯತೆ ಇದೆ. ಆದರೆ ಇದರರ್ಥ ಯುದ್ಧ ಖಂಡಿತ ಖಚಿತ ಎಂಬುವುದಿಲ್ಲ. ಇದು ಭಾರತ ತನ್ನ ಗಡಿಗಳ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಿಕೊಳ್ತಾ ಇದೆ ಎನ್ನುವ ಸೂಚನೆಯಾಗಿದೆ. ಇಂದು ಭಾರತದ ಸೇನೆ ಅತ್ಯಾಧುನಿಕ ತಂತ್ರಜ್ಞಾನ, ಕ್ಷಿಪಣಿಗಳು, ಡ್ರೋನ್ಗಳು, ವಿಶ್ವದ ಅತ್ಯುತ್ತಮ ಯುದ್ಧ ಸಾಮರ್ಥ್ಯಗಳೊಂದಿಗೆ ಸದಾ ಸನ್ನದ್ಧವಾಗಿದೆ. ಶಾಂತಿ ನಮ್ಮ ಮೊದಲ ಆದ್ಯತೆಯಾಗಿರಬಹುದು, ಆದರೆ ದೇಶದ ಭದ್ರತೆಯ ವಿಚಾರ ಬಂದಾಗ ಯಾವುದೇ ಸವಾಲನ್ನ ಎದುರಿಸುವ ಶಕ್ತಿ ಭಾರತಕ್ಕಿದೆ. ಮುಂದಿನ ದಿನಗಳಲ್ಲಿ ಗಡಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ, ಚೀನಾ ಮತ್ತು ಪಾಕಿಸ್ತಾನದ ಮುಂದಿನ ನಡೆ ಏನಾಗಬಹುದು, ಭಾರತದ ರಣತಂತ್ರ ಹೇಗಿರಲಿದೆ, ಎಲ್ಲ ಮಾಹಿತಿಗಳನ್ನ ನಾವು ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.